ಈಗಾಗಲೇ ದೇಶ ವಿದೇಶದಲ್ಲಿ ಅಂದರೆ ವಿಶ್ವಾದ್ಯಂತ ಟ್ರಂಪ್ ಸಾರಿರುವಂತಹ ಈ ತೆರಿಗೆ ಯುದ್ಧ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ನಾಳೆಗಿಂದಲೇ ಅಮೆರಿಕಾದಲ್ಲಿ ಹೊಸ ಯುದ್ಧ ಶುರುವಾಗುತ್ತೆ, ಹೊಸ ತೆರಿಗೆ ವಾರ್ ಶುರುವಾಗ್ತಾ ಇದೆ. ಅದರ ಬೆನ್ನಲ್ಲಿ ನಿನ್ನೆಯಷ್ಟೇ ಚಿಟಿಕೆ ಹೊಡೆಯೋದ್ರೊಳಗಡೆ ಅಂದರೆ ಜಸ್ಟ್ 10 ಸೆಕೆಂಡಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ತೆರಿಗೆ ಸಮರದಿಂದ ವಿಶ್ವಾದ್ಯಂತ ಜಾರುಪೇಟೆ, ಷೇರುಪೇಟೆ ಜಾರುಪೇಟೆಯಾಗಿದೆ. ಎಲ್ಲೋ ಕೆಲವೊಂದಿಷ್ಟು ದೇಶಗಳಲ್ಲಿ ಬಡತನ ಕೆಳಗಡೆ ಇರುವಂತಹ ದೇಶಗಳಲ್ಲೂ ಕೂಡ ಈ ಒಂದು ಷೇರು ಮಾರ್ಕೆಟ್ ದೊಡ್ಡ ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಒಂದೇ ಒಂದು ಏನಂತಂದರೆ ಅಧ್ಯಕ್ಷ ಟ್ರಂಪ್ ಅವರ ಒಂದು ನಿರ್ಧಾರದಿಂದಾಗಿ ಈಗಾಗಲೇ ಷೇರು ಮಾರ್ಕೆಟಲ್ಲಿ ತಲ್ಲಣ ಸೃಷ್ಟಿಯಾಗಿದೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಜಾಗತಿಕ ಆರ್ಥಿಕ ಹಿಂಜರಿತದ ಭೀತಿ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಗಲಿಬಿಲಿಯಾಗಿದ್ದಾರೆ. ಯಾಕಂತಂದರೆ ಟ್ರಂಪ್ ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದಾಗಿ ನಾಳೆಗಿಂದಲೇ ಏನಂತಂದರೆ ಅಮೆರಿಕದಲ್ಲಿ ಹೊಸ ತೆರಿಗೆ ನೀತಿ ಶುರುವಾಗ್ತಾ ಇದೆ. ಭಾರತ ಸೇರಿದಂತೆ ವಿಶ್ವದ ಅನೇಕ ರಾಷ್ಟ್ರಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿದ್ದಾರೆ. ಭಾರತಕ್ಕೆ 26% ಮಾತ್ರ ಏನಂದರೆ ಹೊಸ ತೆರಿಗೆಯನ್ನು ವಿಧಿಸಿದ್ದಾರೆ. ಅಮೆರಿಕಾಗೆ ಬರುವಂತಹ ಯಾವುದೇ ಪ್ರಾಡಕ್ಟ್ಗಳು, ಯಾವುದೇ ದೇಶದ ಪ್ರಾಡಕ್ಟ್ಗಳಾಗಿರ್ಬೋದು, ಅದರ ಮೇಲೆ 26% ತೆರಿಗೆಯನ್ನು ಹಾಕ್ತೀನಿ ಅನ್ನುವಂತಹ ಘೋಷಣೆ ಮಾಡಿದ ಬಳಿಕ ನಿನ್ನೆ ಷೇರು ಮಾರ್ಕೆಟಲ್ಲಿ ದೊಡ್ಡ ತಲ್ಲಣ ಸೃಷ್ಟಿಯಾಯಿತು. ಷೇರು ಮಾರ್ಕೆಟ್ ಓಪನಿಂಗಲ್ಲೇ ಜಸ್ಟ್ 10 ಸೆಕೆಂಡಲ್ಲಿ 20 ಲಕ್ಷ ಕೋಟಿಗೂ ಹೆಚ್ಚಿನ ಏನಂತಂದರೆ ಅಂಕ ಕುಸಿತ ಕಂಡಿತು. ಜೊತೆಗೆ ಅಷ್ಟು ದುಡ್ಡು ಲಾಸ್ ಆಗಿದೆ. ಹಾಗಾದರೆ ಷೇರುಪೇಟೆ ಕುಸಿತವಾಗಿದ್ದಾದರೂ ಯಾಕೆ ಅಂತ ನೋಡ್ತಾ ಹೋಗೋದಾದರೆ, ಟ್ರಂಪ್ ಅವರ ಸುಂಕ ಸಮರ ಏಪ್ರಿಲ್ 9ರಿಂದ ಜಾರಿಯಾಗ್ತಾ ಇದೆ. ಹೀಗಾಗಿ ಜಾಗತಿಕ ಪೇಟೆಗಳು ಭೀತಿಗೆ ಒಳಗಾಗಿವೆ. ಮೊದಲ ಕಾರಣ ಇದು. ಅಮೆರಿಕದ ತೆರಿಗೆ ಯುದ್ಧಕ್ಕೆ ಪ್ರತಿಯಾಗಿ ಚೀನಾ, ಕೆನಡಾ, ಮೆಕ್ಸಿಕೋದಂತಹ ದೇಶಗಳು ಕೂಡ ಸಮರಕ್ಕೆ ಇಳಿದಿವೆ. ಈ ಸುಂಕ ಸಮರದಿಂದಾಗಿ ಬೆಲೆಗಳು ದುಬಾರಿಯಾಗಿ ಜಾಗತಿಕ ಆರ್ಥಿಕ ಹಿಂಜರಿತದ ಕಾರ್ಮೋಡಕ್ಕೆ ಕಾರಣವಾಗ್ತಾಗಿದೆ. ಇನ್ನು ಹೂಡಿಕೆದಾರರು ಆತಂಕಗೊಂಡಿದ್ದಾರೆ. ಪರಿಣಾಮ ಎಲ್ಲ ಮಾರುಕಟ್ಟೆಗಳಿಂದ ಹಣ ಹಿಂದಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಜೊತೆಗೆ ಇದಕ್ಕೆ 40 ವರ್ಷಗಳ ನಂತರ ಅಮೆರಿಕದ ಮಾರುಕಟ್ಟೆಯಲ್ಲೂ ಕೂಡ ದೊಡ್ಡ ಹೊಡೆತ, ಅಂದರೆ ದೊಡ್ಡ ಐತಿಹಾಸಿಕ ಹಿಂಜರಿತವಾಗಿದೆ ಅಂತಲೇ ಹೇಳಬಹುದಾಗಿದೆ. ಈಗಾಗಲೇ ಜಗತ್ತಿನಲ್ಲಿ ಏನೇ ವಿಪ್ಲವ ಆದರೂ ಕೂಡ ನಾನು ಚಿಂತೆ ಮಾಡೋದಿಲ್ಲ ಅನ್ನುವಂತಹ ಹೇಳಿಕೆ ಕೊಡೋದರ ಮೂಲಕ ಡೊನಾಲ್ಡ್ ಟ್ರಂಪ್ ಮತ್ತೆ ವಿಶ್ವ ಯುದ್ಧಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ. ಮೊದಲೆರಡು ಯುದ್ಧಗಳು ಆದವು. ಅದಕ್ಕೆ ಮಿಸೈಲ್ ಆಗಿರಬಹುದು, ದೊಡ್ಡ ದೊಡ್ಡ ಬಾಂಬ್ಗಳನ್ನು ಸಿಡಿಸಿ, ಇದೇ ಅಮೆರಿಕ ಜಪಾನ್ ಮೇಲೆ ದೊಡ್ಡ ನ್ಯೂಕ್ಲಿಯರ್ ಬಾಂಬನ್ನು ಸಿಡಿಸಿ ಯುದ್ಧಕ್ಕೆ ಸಾರಿತ್ತು. ಜೊತೆಗೆ ಆದರೆ ಈಗ ಏನಾಗಿದೆ ಅಂತಂದರೆ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಬಾಂಬ್ ಬೇಡ, ಮಿಸೈಲ್ ಬೇಡ, ಜಾಗತಿಕ ವಾರನ್ನು ಮಾಡಬೇಕಂತಂದರೆ ಒಂದೇ ಒಂದು ತೆರಿಗೆ ವಾರನ್ನು ಮಾಡಿದ್ರೆ, ಒಂದು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ ಅಂತಂದರೆ ಅಫ್ಕೋರ್ಸ್ ದೊಡ್ಡ ಯುದ್ಧಕ್ಕೆ ಸಾಕ್ಷಿಯಾಗತ್ತೆ. ಅದೇ ಥರನಾಗಿ ಎಲ್ಲ ದೇಶಗಳಿಗೆ, ದೊಡ್ಡ ದೊಡ್ಡ ಬೃಹತ್ ಪವರ್ಫುಲ್ ರಾಷ್ಟ್ರಗಳಿಗೆ ಟ್ರಂಪ್ ಅವರು ತೆರಿಗೆ ವಾರ್ ಮಾಡೋದಕ್ಕೆ ಅಂದರೆ ಮುನ್ನುಡಿ ಬರದ ಅನ್ನುವಂತಹ ಪ್ರಶ್ನೆ ಮೂಡೋದಂತೂ ಸಹಜ. ಜಾಗತಿಕ ಮಾರುಕಟ್ಟೆಗಳು ಕುಸಿತ ನನಗೆ ಇಷ್ಟವಿಲ್ಲ, ಆದರೆ ಹಾಗಂತ ಕೆಲವು ವಿಪ್ಲವ ಸಂಭವಿಸಿದ್ರೂ ಕೂಡ ಅದಕ್ಕೂ ನನಗೂ ಸಂಬಂಧವಿಲ್ಲ. ನನ್ನ ದೇಶ, ನಾನು ಅಮೆರಿಕ ಜನರ ಪರವಾಗಿದ್ದೀನಿ, ಅದಕ್ಕೋಸ್ಕರ ನಾನು ಈ ಒಂದು ತೆರಿಗೆಯನ್ನು ಹಾಕ್ತಾ ಇದ್ದೀನಿ ಅನ್ನೋದರ ಮೂಲಕ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈಗಾಗಲೇ ಅಮೆರಿಕ ಏನಂತಂದರೆ ಮನುಷ್ಯನಿಗೆ ಯಾವುದು ಕೂಡ ಅತಿಯಾಗಬಾರ್ದು. ಅದು ಅಧಿಕಾರ ಆಗಿರಬಹುದು ಅಥವಾ ಶ್ರೀಮಂತಿಕೆನೂ ಕೂಡ ಆಗಿರಬಹುದು. ಇಲ್ಲ ಅಂತಂದರೆ ಹಿಂಗಾಗತ್ತೆ. ದೇಶ ಪ್ರೇಮ ಅಂದರೆ ನನ್ನ ದೇಶ ಅಂತ ಹೇಳ್ಕೊಂಡು ಏನು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಈ ಒಂದು ತೆರಿಗೆ ವಾರ್ ಮಾಡ್ತಾ ಇದ್ದಾರಲ್ಲ, ಈ ತೆರಿಗೆ ವಾರು ಸೆಕೆಂಡ್ ಲೆವೆಲ್ ತಲುಪಿದಂತಾಗಿದೆ. ಯಾಕಂತಂದರೆ ಈಗಾಗಲೇ ಆಮದು ಮತ್ತು ರಫ್ತಿನಲ್ಲಿ ಅಮೆರಿಕ 73ನೇ ಸೂಚ್ಯಾಂಕದಲ್ಲಿದೆ. ಅಮೆರಿಕದ ಸಾಲ ಎಷ್ಟಿದೆ ಗೊತ್ತಾ? ಇಷ್ಟೆಲ್ಲ ಹಾರಾಡುವಂತಹ ಅಮೆರಿಕ ಅದೇನು ಸಾಲ ಮಾಡಿಲ್ಲ ಅಂತಲ್ಲ, ಅಲ್ಲೂ ಕೂಡ ಸಾಲ ಇದೆ. ಅದೆಷ್ಟಂತಂದರೆ 30ರಿಂದ 34 ಟ್ರಿಲಿಯನ್ ಡಾಲರ್ನಷ್ಟು ಸಾಲ ಇದೆ ಅಮೆರಿಕದ್ದು. ಈ ಸಾಲ 30ರಿಂದ 34 ಟ್ರಿಲಿಯನ್ ಡಾಲರ್ ಸಾಲ ಇದೆಯಲ್ಲ, ಈ ಸಾಲದ ಬಡ್ಡಿಯನ್ನು ವರ್ಷಕ್ಕೆ ಎಷ್ಟು ಕಟ್ಟುತ್ತೆ ಗೊತ್ತಾ? 1 ಟ್ರಿಲಿಯನ್ ಡಾಲರ್ನಷ್ಟು ಬಡ್ಡಿಯನ್ನು ಕಟ್ಟುತ್ತೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಆಮದು ರಫ್ತಿನ ವಿಚಾರವಾಗಿ ವಿಶ್ವಾದ್ಯಂತ ಈಗ ಷೇರು ಮಾರ್ಕೆಟ್ನಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದಾರೆ. ಬಟ್ ಅಮೆರಿಕ ಆಗಿರ್ಬೋದು, ಜೊತೆಗೆ ರಷ್ಯಾ, ಚೀನಾ, ತೈವಾನ್ ಮತ್ತು ಜಪಾನ್ ದೊಡ್ಡ ದೊಡ್ಡ ಬೃಹತ್ ರಾಷ್ಟ್ರಗಳು ಈ ಒಂದು ತೆರಿಗೆ ವಾರಗೆ ಯಾವ ತೆರನಾಗಿ ಉತ್ತರ ಕೊಡುತ್ತೆ ಅಂತ ಕಾದು ನೋಡಬೇಕಾಗಿದೆ.